ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಕನ್ನಡದ ಹೆಮ್ಮೆಯ ನಟ ಸಹಜ ಅಭಿನಯದ ಮೂಲಕ ಇಡೀ ಕನ್ನಡಿಗರ ಮನಗೆದ್ದಂಥ ನಮ್ಮ ಪ್ರೀತಿಯ ಪದ್ಮಭೂಷಣ ಡಾಕ್ಟರ್ ಅನಂತ್ ನಾಗ್ ಅವರ ಹುಟ್ಟುಹಬ್ಬ. ಅನಂತ್ ನಾಗ್ ಅವರಿಗೆ ನಮ್ಮ PR ಯೂಟ್ಯೂಬ್ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಬನ್ನಿ, ಅನಂತ್ ನಾಗ್ ಅವ್ರ ಬಗ್ಗೆ ಒಂದೆರಡು ಚಿಕ್ಕ ಮಾಹಿತಿನ ಇವತ್ತು ನಾವು ಪಡ್ಕೊಳ್ಳೋಣ. ಸಹಜ ಅಭಿನಯ ಅಂತಾರೆ. ಒಂಥರ ಯಾವ ಥರ ಅಂದರೆ, ಈ ನಾವು ಮನೆಯಲ್ಲಿ ಇರ್ತೀವಲ್ಲ, ಮನೆಯಲ್ಲಿ ಇದ್ದಾಗ ನಾವು ಯಾವ ಥರ ಇರ್ತೀವಿ, ನಮ್ಮ ನಿಜ ಜೀವನದಲ್ಲಿ ಯಾವ ಥರ ನಾವು ಇರ್ತೀವಿ, ಆ ಥರ ಅಭಿನಯದಲ್ಲಿ ಇವರು ಮಾಸ್ಟರ್ ಪೀಸ್. ತನ್ನ ಹಲವಾರು ಚಿತ್ರಗಳಿಂದ ಮೂಲಕ ಇಡೀ ಕನ್ನಡಿಗರ ಮನೆಗೆದ್ದಂಥವ್ರು ಇವರು. ನೋಡಿ, ಇವರಿಗೆ ಯಾವುದೇ ಬಿರುದಿಲ್ಲ, ಯಾವುದೇ ಥರದ ಬಿರುದು ಇವ್ರಿಗೆ ಹೆಸರಿಗೆ ಮುಂದೆ ಬರಲ್ಲ. ಇವ್ರಿಗೆ ಯಾವುದೇ ಥರದ ಅಭಿಮಾನಿಗಳ ಸಂಘನೂ ಸಹ ಇವ್ರಿಗಿಲ್ಲ. ಆದರೂ ಸಹ ಇಡೀ ಕರ್ನಾಟಕದಲ್ಲಿ ಇವರಿಗೆ ಅಭಿಮಾನಿಗಳೇ ಹೆಚ್ಚು. ತನ್ನ ಸಹಜ ಅಭಿನಯದ ಮೂಲಕ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂಥರ ಏನಪ್ಪ, ಈ ಮಾಸ್ಟರ್ ಪೀಸ್ ಅಂತಾರಲ್ಲ, ಆ ಥರ ಇವರು ನಿಂತಿದ್ದಾರೆ. ಯಾವುದೇ ಪಾತ್ರ ಕೊಡಿ, ಕಾಮಿಡಿ ಇರಲಿ, ಸೀರಿಯಸ್ ಇರಲಿ, ಯಾವುದೇ ಥರ ಪಾತ್ರ, ಕೊನೆಗೂ ಇವರು ದೇವ್ರ ಪಾತ್ರಗಳು ಸಹ ಅಭಿನಯಿಸರು. ಯಾವ ಥರ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಒಗ್ಗಿ ತನ್ನ ಅಭಿನಯದ ಶೈಲಿಯನ್ನು ಇಡೀ ಕರ್ನಾಟಕಕ್ಕೆ ಅಮೃತ ಥರ ಉಣಬಡಿಸಿದ್ರು ಇವರು. 1984 ಸೆಪ್ಟೆಂಬರ್ 4ರಂದು ಇವರು ಜನಿಸಿದರು. ತಂದೆ ಸದಾನಂದ ನಾಗರಕಟ್ಟೆ, ತಾಯಿ ಆನಂದಿ ಅಂತ. ಇವರು ತಮ್ಮ ಯಾರಿಗೂ ಹೇಳೋದೇ ಬೇಡಿ, ನಮಗೆಲ್ಲರಿಗೂ ಗೊತ್ತದು, ಕನ್ನಡ ಚಿತ್ರರಂಗದ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ಇವರು ಧರ್ಮಪತ್ನಿ ಗಾಯತ್ರಿ ಅವರು. ಆರಂಭದಲ್ಲಿ ಇವರು ಅಂದರೆ ಬಾಲ್ಯದ ಜೀವನದ ಆರಂಭದ ಶಾಲಾ ದಿನಗಳನ್ನು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಆನಂದ ಆಶ್ರಮದಲ್ಲಿ ಇವರು ಕಲಿತಾರೆ. ನಂತರ ಇವರು ಉತ್ತರ ಕನ್ನಡದ ಚಿತ್ರಾಪುರದ ಮಠದಲ್ಲಿ ಕಾಲೇಜು ದಿನಗಳನ್ನು ಇವರು ಕಲಿತಾರೆ. ಅಲ್ಲಿಂದ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇವರು ಬಾಂಬೆಗೆ ಹೋಗ್ತಾರೆ. ಬಾಂಬೆಗೆ ಹೋಗಿ ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ, ಕಾಲೇಜು, ಅಲ್ಲಿ ಇವರು ಕಲಿತಾರೆ. ಕಾಲೇಜು ಕಲಿತಾ ಇರ್ಬೇಕಾದ್ರೆ ಇವರಿಗೆ ನಾಟಕದಲ್ಲಿ ಹೆಚ್ಚು ಆಸಕ್ತಿ. ಇವ್ರಿಗೆ ಯಾವ ಥರ ಅಂದರೆ, ನಾಟಕ ಅಂದರೆ ಅವ್ರಿಗೇನೋ ಒಂಥರ ಖುಷಿ, ಆನಂದ, ಸಂತೋಷ. ಆ ಥರ ಇವರು ನಾಟಕಕ್ಕೆ ಎಷ್ಟು ಹೋಗ್ಬಿಡ್ತಾರೆ. ಇವರು ಕನ್ನಡ, ಕೊಂಕಣಿ, ಮರಾಠಿ ಈ ರಂಗಭೂಮಿಗಳಲ್ಲಿ ಹಲವಾರು ವರ್ಷ ತಮ್ಮ ಜೀವನನ ತೊಡಗಿಸ್ಕೊಂಡಿದ್ದಾರೆ. ಕೊಂಕಣಿಯಲ್ಲಂತೂ ಇವರು ಅಭಿನಯಿಸಿದ ರಂಗಭೂಮಿಯಲ್ಲಿ ಅಭಿನಯಿಸಿದವರು ನಾಟಕಗಳಂತೂ ಸೂಪರ್ಗಳಾಗಿತ್ತು. ಅದ್ಭುತವಾಗಿ ಇವರು ಕೊಂಕಣಿಯಲ್ಲಿ ಇವರು ನಾಟಕಗಳನ್ನು ಅಭಿನಯಿಸಿ ಅಲ್ಲಿನ ಜನರ ಮನಗೆದ್ದಿದ್ರು. From the heart of Mandya, Kerimadi powder jaggery brings natural sweetness to every home. 1973ರಲ್ಲಿ PV ನಂಜರಾಜ್ ಅರಸ್ ಅವರ ಸಂಕಲ್ಪ ಚಿತ್ರದ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಪಡೆಯುತ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಇವರು ಎಂಟ್ರಿ ಪಡೆದ ಮೇಲೆ ಅವರ ಆ ಚಿತ್ರದ ಮೂಲಕ ಹಿಂದೆ ತಿರುಗಿ ನೋಡೋದೇ ಇಲ್ಲ ಅವರು. ನಂತರ 75ರಲ್ಲಿ ಇವರು GV ಅಯ್ಯರ್ ಅವರ ಹಂಸಗೀತೆ ಚಿತ್ರದಲ್ಲಿ ಈ ಸಂಗೀತಗಾರನ ಪಾತ್ರದಲ್ಲಿ ಇವರು ಅಭಿನಯಿಸ್ತಾರೆ. ಭೈರವಿ ವೆಂಕಟಸುಬ್ಬಯ್ಯ ಅನ್ನೋ ಒಂದು ಪಾತ್ರದ ಹೆಸರಲ್ಲಿ ಇವರು ಅಭಿನಯಿಸ್ತಾರೆ. ನೋಡಿ, ಅಲ್ಲಿ ಇವರು ಅಭಿನಯ ಹಂಸಗೀತೆಯಲ್ಲಿ ಬರುತ್ತೆ ನೋಡಿ. ಅಲ್ಲಿಂದ ಇವರು ಕನ್ನಡ ಚಿತ್ರರಂಗದ ಒಂದು ದಾಖಲೆಯ ನಟ ಆಗಿ ಬರ್ತಾರೆ. ಆಮೇಲೆ ಅವರು ಹಿಂತಿರುಗಿ ನೋಡೋದೇ ಇಲ್ಲ ರೀ. ಹಲವಾರು ಕನ್ನಡದ ಸೂಪರ್ ಹಿಟ್ ಚಿತ್ರಗಳಿಗೆ ಅವರು ನಾಯಕ ನಟರಾಗ್ತಾರೆ.
ಬಯಲುದಾರಿ, ಬರ, ಅವ್ಯವಸ್ಥೆ, ಉದ್ಭವ, ಮಿಂಚಿನ ಊಟ, ಆಕ್ಸಿಡೆಂಟ್, ಬೆಳದಿಂಗಲ ಬಾಳೆ, ಅನುರೂಪ, ಬೆಂಕಿಯ ಬಲೆ, ಚಂದನದ ಗೊಂಬೆ, ಇಬ್ಬನಿ ಕರಗಿತು, ಗೋಲ್ಮಾಲ್ ರಾಧಾಕೃಷ್ಣ, ಗೌರಿ ಗಣೇಶ, ಗಣೇಶನ ಮದುವೆ, ಗಣೇಶ ಸುಬ್ರಹ್ಮಣ್ಯ, ಹೀಗೆ ಹಲವಾರು ಸೂಪರ್ ಹಿಟ್ ಚಿತ್ರಗಳಲ್ಲಿ ಇವರು ಅಭಿನಯಿಸ್ತಾರೆ. ತನ್ನ ಎಲ್ಲ ಚಿತ್ರಗಳಲ್ಲೂ ಇವರು ಸಹಜ ಅಭಿನಯದಲ್ಲಿ ಎತ್ತಿದ ಕೈ. ಅಣ್ಣವ್ರ ಜೊತೆ ಇವರು ಕಾಮನಬಿಲ್ಲು ಹಾಗೂ ಭಕ್ತ ಪ್ರಹ್ಲಾದ 2 ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಕಾಮನಬಿಲ್ಲು ಚಿತ್ರದಲ್ಲಿ ಅಣ್ಣವರ ಗೆಳೆಯನಾಗಿ ಅಭಿನಯಿಸಿದರೆ, ಭಕ್ತ ಪ್ರಹ್ಲಾದರಲ್ಲಿ ನಾರದನ ಪಾತ್ರದಲ್ಲಿ ಇವರು ಅಭಿನಯಿಸ್ತಾರೆ. ಕಾಮನಬಿಲ್ಲಲ್ಲಿ ಗೆಳೆಯನಾಗಿ ಅಣ್ಣವರ ಕಷ್ಟ ಸುಖಗಳಲ್ಲಿ ಇವರು ಪಾಲ್ಗೊಂಡು ಚಿತ್ರದ ಕಥೆಯಲ್ಲಿ ಬರ್ತಾರೆ. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ನಾರದನ ಪಾತ್ರದಲ್ಲಿ ಎಷ್ಟು ಒಂಥರ ಸಮಯೋಚಿತವಾಗಿ ಹಾಸ್ಯಮಯವಾಗಿ ಅಭಿನಯಿಸಿದ್ದಾರೆ ಅಂದರೆ, ಆ ಪಾತ್ರಕ್ಕೆ ಇವ್ರು ಬಿಟ್ಟರೆ ಬೇರೆಯವ್ರು ಇಲ್ಲ ಅನ್ಬೇಕು, ಆ ಥರ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಮತ್ತು ಇವರು ಶಿವಣ್ಣ ಅವ್ರ ಜೊತೆನೂ ಸಹ ಒಂದು 2-3 ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ವಿಶ್ವ, ಆಮೇಲೆ ಕೃಷ್ಣಲೀಲೆ ಅಭಿನಯಿಸ್ತಾರೆ. ಆಮೇಲೆ ನಮ್ಮ ಅಪ್ಪು ಬಾಸ್ ಜೊತೆ ಪರಮಾತ್ಮ ಚಿತ್ರದಲ್ಲಿ ಇವರು ಸಹ ಅಭಿನಯಿಸ್ತಾರೆ. ಕನ್ನಡದ ಎಲ್ಲ ನಟರ ಜೊತೆನೂ ಇವರು ಅಭಿನಯ ಮಾಡ್ತಾರೆ. ವಿಷ್ಣುವರ್ಧನ್ ಅವ್ರ ಜೊತೆನೂ ಮಾಡಿದ್ದಾರೆ, ಅಂಬರೀಷ್ ಅವ್ರ ಜೊತೆನೂ, ತನ್ನ ತಮ್ಮ ಶಂಕರ್ ನಾಗ್ ಅವ್ರ ಜೊತೆನೂ ಸಹ ಅಭಿನಯಿಸಿದ್ದಾರೆ. ಒಟ್ಟಿನಲ್ಲಿ ಕನ್ನಡಿಗರಿಗೆ ಸಹಜ ಅಭಿನಯವನ್ನು ಅಮೃತದಂತೆ ಉಣಿಸಿದಂಥ ಮಹಾನ್ ನಟ ಅನಂತ್ ನಾಗ್ ಅವರು. ಮತ್ತೊಮ್ಮೆ ಅನಂತ್ ನಾಗ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇತ್ತೀಚೆಗೆ ತಾನೇ ಅವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಹೀಗೆ ಇನ್ನೂ ಹಲವಾರು ವರ್ಷ ನಮ್ಮ ಜೊತೆ ಅವರಿದ್ದು ಇನ್ನೂ ಅನೇಕ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಲಿ ಅಂತ ನಾನು ಹೃದಯ ತುಂಬಿ ಹಾರೈಸ್ತೀನಿ. ಕನ್ನಡದಲ್ಲಿ 2 ನಾಯಕ ನಟರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಒಂದು ನಮ್ಮ ಆರಾಧ್ಯ ದೇವ ಅಣ್ಣವರವ್ರಿಗೆ, ಹಾಗೂ ಇನ್ನೊಂದು ಸಹಜ ಅಭಿನಯ ಚತುರ ಅನಂತ್ ನಾಗ್ ಅವರಿಗೆ. ಸ್ನೇಹಿತರೆ, ಕನ್ನಡಿಗರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.